ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 18ನೇ ಪ್ರಶ್ನೆ, ಹಣ ಮತ್ತು ಸಾಲ ಎಂಬಂತಹ ಚಾಪ್ಟರ್ ಇಂದ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾರೆ. ಓಕೆನಾ? ಭಾರತೀಯ ರಿಸರ್ವ್ ಬ್ಯಾಂಕ್ ಇದು ಭಾರತದ ಕೇಂದ್ರ ಬ್ಯಾಂಕ್ ಆಗಿದ್ದು ಇದನ್ನ 1935ರಲ್ಲಿ ಸ್ಥಾಪಿಸಲಾಯಿತು ಮಕ್ಕಳೇ. ಓಕೆ, ಯಾವಾಗ ಸ್ಥಾಪಿಸಲಾಯಿತು? 1935. ಸೊ ಏಪ್ರಿಲ್ 1, 1935ರಂದು ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೊಂಡಿತು. ಸೊ ಮೊದಲು ಸ್ಥಾಪನೆಯಾದಾಗ ಇದು ಷೇರುದಾರರ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸ್ತಾ ಇತ್ತು ಮಕ್ಕಳೇ. ಓಕೆನಾ? ನಂತರ 1949 ಜನವರಿ 1ರಂದು ಇದನ್ನ ರಾಷ್ಟ್ರೀಕರಣಗೊಳಿಸಲಾಯಿತು. 1949 ಜನವರಿ 1ರಂದು ರಾಷ್ಟ್ರೀಕರಣಗೊಳಿಸಲಾಯಿತು. ಇವಾಗ ಇದು ಭಾರತದ ಕೇಂದ್ರ ಬ್ಯಾಂಕ್ ಆಗಿ ಭಾರತ ಸರ್ಕಾರದ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಓಕೆನಾ? ಥ್ಯಾಂಕ್ ಯು.